ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು ಈ ಕಾರ್ಯಕ್ರಮದ 3ನೇ ಸಂಚಿಕೆಗೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್. ಇವತ್ತು ನಮ್ಮ ಜೊತೆ 3 ಜನ ಅತಿಥಿಗಳಿದ್ದಾರೆ. ಇವತ್ತು ನಮ್ಮ ಜೊತೆ IBAB ಡೈರೆಕ್ಟರ್ ಡಾಕ್ಟರ್ HS ಸುಬ್ರಹ್ಮಣ್ಯ, ಇವರು ಮೆಂಬರ್ ಆಫ್ ವಿಷನ್ ಗ್ರೂಪ್ ಬಯೋಟೆಕ್ನಾಲಜಿ ಕೂಡ ಆಗಿರ್ತಾರೆ. ಸರ್ ವೆಲ್ಕಮ್. ನಮಸ್ಕಾರ. ನಮಸ್ತೆ. ಮತ್ತೆ ಡಾಕ್ಟರ್ ಪ್ರಭಾಕರ್ ಕುಲಕರ್ಣಿ, ಇವರು ನಿಯೋ DX ಬಯೋಟೆಕ್ ಲ್ಯಾಬ್ಸ್ ಪ್ರೈವೇಟ್ ಲಿಮಿಟೆಡ್ನ CEO. ವೆಲ್ಕಮ್ ಕುಲಕರ್ಣಿ ಸರ್. ಮತ್ತೆ ಮಿಸ್ಟರ್ ವಿಕ್ರಮ N ಪ್ರಭು, ಕೋ-ಫೌಂಡರ್ ಆಫ್ ರೂಬಿಜಾನ್ ಪ್ರೈವೇಟ್ ಲಿಮಿಟೆಡ್. ನಮಸ್ತೆ. ಸುಬ್ರಹ್ಮಣ್ಯ ಸರ್, ಫಸ್ಟ್ ಆಫ್ ಆಲ್ IBAB ಇದರ ಫುಲ್ ಫಾರ್ಮ್, ಈ ನಿಮ್ಮ ಸಂಸ್ಥೆಯ ವಿಷನ್ ಏನಿರುತ್ತೆ, ಇದರ ಮಿಷನ್ ಏನಿದೆ, ಇದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. IBAB ಅಂತಂದರೆ ಇನ್ಸ್ಟಿಟ್ಯೂಟ್ ಆಫ್ ಬಯೋ ಇನ್ಫಾರ್ಮ್ಯಾಟಿಕ್ಸ್ ಆ್ಯಂಡ್ ಅಪ್ಲೈಡ್ ಬಯೋಟೆಕ್ನಾಲಜಿ, ಅಥವಾ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಜೈವಿಕ ಮಾಹಿತಿ ಮತ್ತು ಅನ್ವಯಿಕ ಜೈವಿಕ ತಂತ್ರಜ್ಞಾನ ಸಂಸ್ಥೆ ಅಂತ ಹೇಳ್ಬೋದು. ಸೊ ಈ ಸಂಸ್ಥೆ ಪ್ರಾರಂಭವಾಗಿದ್ದೇ ಒಂದು ಬಹಳ ವಿಶೇಷವಾದಂಥ ಉದ್ದೇಶದಿಂದ ಪ್ರಾರಂಭ ಆಯಿತು. ಈ ಜೈವಿಕ ತಂತ್ರಜ್ಞಾನ ಅಥವಾ ಜೈವಿಕ ಮಾಹಿತಿ ಕ್ಷೇತ್ರದಲ್ಲಿರುವಂಥ ಬೇರೆ ಬೇರೆ ಉದ್ಯಮಗಳಿಗೆ ಒಂದು ಪೂರಕವಾದಂಥ ವ್ಯವಸ್ಥೆ, ನಾವು ಎಕೋಸಿಸ್ಟಮ್ ಅಂತದನ್ನು ಹೇಳ್ತೀವಿ, ಪೂರಕವಾದಂಥ ವ್ಯವಸ್ಥೆಯನ್ನು ಕಲ್ಪಿಸೋ ದೃಷ್ಟಿಯಿಂದ ಈ ಸಂಸ್ಥೆ ಪ್ರಾರಂಭವಾಯಿತು. ಈ ಕರ್ನಾಟಕದಲ್ಲಿ ವಿಷನ್ ಗ್ರೂಪ್ ಆಫ್ ಬಯೋಟೆಕ್ನಾಲಜಿ ನೀವು ಹೇಳಿದ್ರಿ, ಇದೊಂದು ಸಲಹಾ ಸಮಿತಿ ಇದೆ. ಅದು ಕರ್ನಾಟಕ ಸರ್ಕಾರಕ್ಕೆ ಈ ಕ್ಷೇತ್ರದಲ್ಲಿ ಏನೇನು ಪಾಲಿಸಿಗಳಿರಬೇಕು ಇದ್ರ ಬಗ್ಗೆ ಒಂದು ರೀತಿಯಾದಂಥ ಸಲಹೆಗಳನ್ನು ಕೊಡುತ್ತೆ. 2000ನೇ ಇಸ್ವಿಯಲ್ಲಿ ನಡೆದಂಥ ಒಂದು ಸಮಿತಿ ಸಭೆಯಲ್ಲಿ ಆಗ ಡಾಕ್ಟರ್ ಕಿರಣ್ ಮಜುಮ್ದಾರ್ ಶಾ ಬಯೋಕಾನ್ನ MD ಚೇರ್ಮನ್ ಆಗಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಮಿತಿ ಸಭೆಯಲ್ಲಿ ಈ ರೀತಿಯಾದಂಥ ಒಂದು ಅಕಾಡೆಮಿಕ್ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು, ಅಂದರೆ ಜೈವಿಕ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಉದ್ಯಮಗಳಿಗೆ ಪೂರಕವಾಗುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರಕ್ಕೆ ಈ ರೀತಿಯಾದಂಥ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಅಂತ ಸಲಹೆ ಕೊಟ್ಟರು. ಆ ಆಧಾರದ ಮೇಲೆ 2001ನೇ ಇಸ್ವಿಯಲ್ಲಿ ಈ ಸಂಸ್ಥೆ ಪ್ರಾರಂಭ ಆಯಿತು. ಈ ಸಂಸ್ಥೆಯ ಮೂಲ ಉದ್ದೇಶಗಳು ನಾನಾಗಲೇ ಹೇಳಿದಾಗೆ ಈ ಜೈವಿಕ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿರುವಂಥ ಸ್ಟಾರ್ಟಪ್ ಕಂಪನೀಸ್ಗಳಿಗೆ ಅಥವಾ ಬೇರೆ ಉದ್ಯಮಗಳಿಗೆ ಸಹಾಯ ಮಾಡುವಂಥ ಅಥವಾ ಪೂರಕ ವ್ಯವಸ್ಥೆಯನ್ನು ಕಲ್ಪಿಸೋ ಉದ್ದೇಶದಿಂದ ಶುರುವಾಯಿತು. ಈ ರೀತಿ ಪೂರಕ ವ್ಯವಸ್ಥೆ ಏನು ಅಂತ ಯೋಚನೆ ಮಾಡಿದಾಗ, ಒಂದು, ಈ ರೀತಿಯಾದಂಥ ಉದ್ಯಮಗಳಿಗೆ ಅವಶ್ಯಕವಾಗಿರುವಂಥ ಮಾನವ ಸಂಪನ್ಮೂಲ ಬೇಕಾಗುತ್ತೆ. ಯಾಕಂದರೆ ಇದೆಲ್ಲ ಒಂದು ರೀತಿ ವಿಶೇಷವಾದಂಥ ಕ್ಷೇತ್ರಗಳು. ಸಾಧಾರಣವಾದ ವಿದ್ಯಾಭ್ಯಾಸದ ದೃಷ್ಟಿಯಲ್ಲಿ ಈ ರೀತಿಯಾದಂಥ ಮಾನವ ಸಂಪನ್ಮೂಲ ಸಿಗೋದಿಲ್ಲ. ಈ ರೀತಿ ಇಂಡಸ್ಟ್ರಿ ಓರಿಯೆಂಟೆಡ್ ಅಂತ ನಾವು ಹೇಳ್ತೀವಿ, ಆ ರೀತಿಯಾದಂಥ ಒಂದು ಮಾನವ ಸಂಪನ್ಮೂಲವನ್ನು ಸೃಷ್ಟಿ ಮಾಡೋದು, ಅದು ಎಜುಕೇಷನ್ ಮತ್ತು ಟ್ರೈನಿಂಗ್ ಪ್ರೋಗ್ರಾಮ್ ಇದರ ಮೂಲಕ ನಾವು ಅದನ್ನು ಸೃಷ್ಟಿ ಮಾಡಬೇಕಾಗತ್ತೆ. ಎರಡನೇದು, ಈ ಕ್ಷೇತ್ರದಲ್ಲಿ ಸಂಶೋಧನೆಯನ್ನು ನಡೆಸೋದು ಅಂತಂದರೆ, ಮತ್ತೆ ಅನ್ವಯಿಕವಾಗಿ ಸಂಶೋಧನೆಯನ್ನು ನಡೆಸಿದಾಗ ಅದರಿಂದ ಬರುವಂಥ ರಿಸಲ್ಟ್ಸ್ ಇದನ್ನು ಈ ಉದ್ಯಮಗಳು, ಸ್ಟಾರ್ಟಪ್ ಕಂಪನಿಗಳು ಉಪಯೋಗಿಸ್ಕೋಬಹುದು. ಆ ರೀತಿ. ಮೂರನೆಯದು, ಈ ಸ್ಟಾರ್ಟಪ್ ಕಂಪನಿಗಳಿಗೆ ಅಂದರೆ ನವೋದ್ಯಮಗಳಿಗೆ ಸಹಕಾರ ಕೊಡೋದು ಅಂತಂದರೆ, ನಮ್ಮ ಸಂಸ್ಥೆಯಲ್ಲಿ ಅವುಗಳ ಆ ರೀತಿಯಾದಂಥ ನವೋದ್ಯಮಗಳನ್ನು ಇನ್ಕ್ಯುಬೇಟ್ ಮಾಡಿ ಅವರಿಗೆ ಬೇಕಾದಂಥ ಟೆಕ್ನಿಕಲ್ ಸಪೋರ್ಟ್ ಮತ್ತು ಬೇರೆ ಬೇರೆ ಉಪಕರಣಗಳು ಇತ್ಯಾದಿ ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಈ ರೀತಿಯಾಗಿ ಅವುಗಳನ್ನು ಒದಗಿಸೋದ್ರ ಮೂಲಕ ಈ ಉದ್ಯಮಗಳಿಗೆ ಸಹಾಯ ನೀಡೋದು. ಈ 3 ಆಕ್ಟಿವಿಟಿಗಳನ್ನು ಈ ಸಂಸ್ಥೆ ನಡೆಸ್ತಾ ಇದೆ. ಓಕೆ ವಿಕ್ರಮ್, ರೂಬಿಜಾನ್ ಪ್ರೈವೇಟ್ ಲಿಮಿಟೆಡ್, ಇದರ ಸ್ಟೋರಿ ಏನು, ಬ್ಯಾಕ್ ಸ್ಟೋರಿ, ಏನು ಇನ್ಸ್ಪಿರೇಷನ್ ಏನು? ನೀವು ಹೇಳಿದ್ರೆ ಇದು ಇಟ್ಸ್ 2 year ಸ್ಟಾರ್ಟ್ಅಪ್ ಅಂತ. ನಾನು ಆ್ಯಕ್ಚುಲಿ ಕುಂದಾಪುರ ತಾಲೂಕಿನಲ್ಲಿ ಒಂದು ಪುಟ್ಟ ಗ್ರಾಮ ಇದೆ, ತೆಕ್ಕಟ್ಟೆ ಅಂತ. ಸೊ ಅಲ್ಲಿಂದ ಬಂದವನು. ಸೊ ಆ ಗ್ರಾಮದಿಂದ ನನಗೆ ಬಯೋಟೆಕ್ನಾಲಜಿ ಬಗ್ಗೆ ಇನ್ಸ್ಪಿರೇಷನ್ ಮೊದಲನೇದಾಗಿ ಕೊಟ್ಟವರು ನಮ್ಮ ತಂದೆಯವರು. ಅವರು ನಾನು ಹೈಸ್ಕೂಲ್ನಲ್ಲಿದ್ದಾಗ ಈ ಬಯೋಕಾನ್ ಸಂಸ್ಥೆಯ ಶೇರ್ಗಳನ್ನು ಕೊಂಡ್ಕೊಳ್ತಾ ಇದ್ರು. ಸೊ ಹಾಗಾಗಿ ಪ್ರತಿ ವರ್ಷ ನಮಗೆ ಒಂದು ಆ್ಯನ್ಯುವಲ್ ರಿಪೋರ್ಟ್ ಅಂತ ಬರ್ತಾ ಇತ್ತು. ಆ ಕಲರ್ಫುಲ್ ಬುಕ್ಕನ್ನು ನೋಡಿಯೇ ನಾನು ಫುಲ್ ಇನ್ಸ್ಪೈರ್ ಆಗಿದ್ದೆ. ನಾನು ಏನಾದರೂ ಮಾಡಿದ್ರೆ ಈ ಫೀಲ್ಡಲ್ಲೇ ಕೆಲಸ ಮಾಡಬೇಕು, ನಾನು ಸೈಂಟಿಸ್ಟ್ ಆಗಬೇಕು ಅಂತ ಆವಾಗಲೇ ಕನಸು ಕಾಣ್ತಾ ಇದ್ದೆ. ಸೊ ದಟ್ ಈಸ್ ನನ್ನ ಫಸ್ಟ್ ಇನ್ಸ್ಪಿರೇಷನ್ ಆಗಿತ್ತು. ಸೊ ಆಮೇಲೆ ನಾನು ಆ ಕನಸನ್ನೇ ಮುಂದೆ ಇಟ್ಕೊಂಡು ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ, ಸೊ ಫೈನಲಿ ಒಂದಿನ ನಾನು ಬಯೋಕಾನ್ನಲ್ಲೇ ಸೈಂಟಿಸ್ಟ್ ಆಗಿ ನಂಗೆ ಕೆಲಸ ಸಿಕ್ತು.
ಓಕೆ. ಸೊ ನಾನು ಬಯೋಕಾನ್ ಸಂಸ್ಥೆಯಲ್ಲಿ ಸುಮಾರು 5 ರಿಂದ 6 ವರ್ಷ ತನಕ ಕೆಲಸ ಮಾಡಿದ್ದೆ. ಸೊ ಆವಾಗ ನಾನು ಇನ್ಸುಲಿನ್ ಮೇಲೆನೆ ಕೆಲಸ ಮಾಡ್ತಿದ್ದೆ. ಸೊ ಅದನ್ನು ನಾವು ಇವಾಗ ಮಧುಮೇಹಕ್ಕೆ ನಾವು ಯೂಸ್ ಮಾಡ್ತೀವಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೋಸ್ಕರ. ಹೌದು. ಸೊ ಆ ಸಮಯದಲ್ಲಿ ನನಗೆ ಒಬ್ರು ಫ್ರೆಂಡ್ ಪರಿಚಯ ಆದ್ರು, ಅವರು ಉಮೇಶ್ ಅಂತ, ಚನ್ನಗಿರಿ ಅವರು. ಸೊ ನಾವಿಬ್ರು ಮಾತಾಡ್ತಾ ಇರುವಾಗ ಸಿನ್ಸ್ ನಾವು ಇನ್ಸುಲಿನ್ ಮೇಲೆನೆ ಕೆಲಸ ಮಾಡ್ತಿದ್ರಿಂದ ನಮಗೆ ಈ ಮಧುಮೇಹ ಹೇಗೆ ನಮ್ಮ ದೇಹಕ್ಕೆ ತೊಂದರೆ ಕೊಡ್ತದೆ, ಸೊ ಅದ್ರ ಬಗ್ಗೆ ನಾವು ಒಂದು ಕುಲಕುಶವಾಗಿ ಒಂದು ಸ್ಟಡಿ ಮಾಡಿದ್ದೆವು. ಸೊ ಆವಾಗ ನಮಗೆ ಒಂದು ಐಡಿಯಾ ಬಂತು, ನಾವು ಒಂದು ಈ ತರ ಒಂದು ಮೆಡಿಸಿನ್ ಡಿಸೈನ್ ಮಾಡಬೇಕು ಎಸ್ಪೆಷಲಿ ಫಾರ್ ಡಯಾಬಿಟಿಸ್ ಪೇಷಂಟ್ಸ್ಗೆ ಅಂತ. ಸೊ ಹೀಗಾಗಿ ನಾವು ರುಬಿಜಾನ್ ಅಂತ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ್ದೆವು. ಸೊ ಆವಾಗ ರುಬಿಜಾನ್ ಮಾಡಿದಾಗ ನಮಗೆ ಸೊ ನಮ್ಮ ಮೊದಲವಾದ ಒಂದು ಧ್ಯೇಯವೇನಕ್ಕೆ ನಡೆದರೆ, ಈ ಡಯಾಬಿಟೀಸ್ ಪೇಷಂಟ್ಗಳಲ್ಲಿ 100ರಲ್ಲಿ 15 ಜನಕ್ಕೆ ಎಸ್ಪೆಷಲಿ ಕಾಲ್ನಲ್ಲಿ ಏನಾದರೂ ಗಾಯ ಆದಾಗ ಅದು ಬೇಗ ಗುಣ ಆಗುವುದಿಲ್ಲ. ಸೊ ಆಸ್ ಎ ಮೆಡಿಕಲಿ ನೀವು ಅದನ್ನು ಹಾಗೆ ತಗೊಂಡು ಹೋದರೆ ಸರ್ಜಿಕಲಿ ಟ್ರೀಟ್ಮೆಂಟ್ ಮಾಡಿ ಕಾಲನ್ನು ತೆಗೆಯುವ ಪರಿಸ್ಥಿತಿನೂ ಬರುತ್ತೆ. ಸೊ ಅದಕ್ಕೆ ಕರೆಕ್ಟ್ ಆಗಿ ಒಂದು ಮದ್ದು ಅಂತ ಇವಾಗ್ಲೂ ಸಹ ಇಲ್ಲ. ಸೊ ಹಾಗಾಗಿ ನಾವು ಆ ಪರ್ಟಿಕ್ಯುಲರ್ ಒಂದು ಇದರ ಸಮಸ್ಯೆಯ ಮೇಲೆ ನಾವು ಸಂಶೋಧನೆ ಮಾಡಿ ಒಂದು ಮೆಡಿಸಿನ್ ಅನ್ನು ಡಿಸೈನ್ ಮಾಡ್ತಾ ಇದ್ವಿ. ಸೊ ನಮ್ಮ ರುಬಿಜಾನ್ ಸಂಸ್ಥೆ ಇವಾಗ ಈ ಪರ್ಟಿಕ್ಯುಲರ್ ಸಮಸ್ಯೆಯ ಮೇಲೆನೆ ನಾವು ಕುಲಂಕುಷವಾಗಿ ಸ್ಟಡಿ ಮಾಡ್ತಾ ಇದ್ದು. ಸೊ ಮೇ ಬಿ ಇನ್ ಅನದರ್ 1 or 2 years ಎಲ್ಲವೂ ಕುಲಂಕುಷವಾಗಿ ನಾವೆನ್ಸ್ಕೊಂಡಂತೆ ಆದರೆ ಮೇ ಬಿ ಇನ್ ಅನದರ್ 2 years ನಾವು ನಮ್ಮ ಈ ಮೆಡಿಸಿನ್ ಅನ್ನು ಮಾರ್ಕೆಟ್ಗೆ ತರಬಹುದು. ಎಕ್ಸಲೆಂಟ್. ಅಂದ್ರೆ ಹಾಗೆ ನೋಡೋಕೆ ಹೋದ್ರೆ ಭಾರತದಲ್ಲಿ ಮಧುಮೇಹ ಅಥವಾ ಡಯಾಬಿಟಿಕ್ಸ್ ಏನಿದೆ, ಎವ್ರಿ ಅದರ್ ಪರ್ಸನ್ is suffering from it. Correct. And main ಬೇರೆ ಎಲ್ಲ ಡಿಸೀಸ್ ಕಾರಣ ಕೂಡ ಪ್ರಿಡಾಮಿನೆಂಟ್ಲಿ ಡಯಾಬಿಟಿಕ್ಸ್ ಆಗಿರುತ್ತೆ. ಹೌದು. ರೈಟ್. ನಿಮ್ಮ ರಿಸರ್ಚ್ ನಲ್ಲಿ ಈ ಮೆಡಿಸಿನ್ ನೀವೇನು ಕಂಡುಹಿಡ್ತಿದ್ದೀರಾ, ಇದು ಎಕ್ಸ್ಟರ್ನಲ್ ಮೆಡಿಸಿನ್ ಇದು ಹೇಗಿರುತ್ತೆ ಇದರದ್ದು? ಸೊ ನಾವು ಈಗ ಡೆವಲಪ್ ಮಾಡಿರುವ ಈ ಮೆಡಿಸಿನ್ ಅದನ್ನ ನಾವೀಗ ನ್ಯಾನೋ ಪಾರ್ಟಿಕಲ್ ಅಂತ ಹೇಳ್ತೀವಿ. ಸೊ ಅದು ನ್ಯಾನೋ ಪಾರ್ಟಿಕಲ್ ಅಂದ್ರೆ ತುಂಬಾ ಸೂಕ್ಷ್ಮವಾಗಿರುವಂತ ಕಣಗಳು. ಸೊ ಆ ಫಾರ್ಮಲ್ ಇರುತ್ತೆ. ಸೊ ಅದು ಎಕ್ಸ್ಟರ್ನಲ್ಲಿ ಅಪ್ಲಿಕೇಶನ್ಗೋಸ್ಕರನೇ ನಾವು ಈಗ ಡಿಸೈನ್ ಮಾಡಿರುವಂತದ್ದು. ಸೊ ನಮ್ಮ ಇನ್ನೊಂದು ಉದ್ದೇಶ ಏನು ಅಂತ ಹೇಳಿದ್ರೆ, ಈ ತರ ಅಡ್ವಾನ್ಸ್ ಮೆಡಿಸಿನ್ ಎಸ್ಪೆಷಲಿ ಫಾರ್ ವೂಂಡ್ ಕೇರ್ ಟ್ರೀಟ್ಮೆಂಟ್ಗೆ ಬೇಕಾಗಿರುವಂತದ್ದು ಅದನ್ನ ಇಂಡಿಯಾದಲ್ಲಿ ಎಷ್ಟು ಕಡಿಮೆಯಲ್ಲಿ ಸಿಗಬಹುದು, ಎಲ್ಲರಿಗೂ ಎಟುಕುವಂತಿರಬೇಕು. ಸೊ ಅದು ಎಷ್ಟು ಅಫೋರ್ಡೇಬಲ್ ಆಗಬೇಕು ಅಷ್ಟಾಗಿ ನಾವು ಟ್ರೈ ಮಾಡ್ಲಿಕ್ಕೆ ಇದು ಮಾಡ್ತಿದೀವಿ. ಸೊ ನಮ್ಮ ಪ್ರಥಮ ಉದ್ದೇಶವೇ ಇದೇ ಆಗಿತ್ತು, ಅಫೋರ್ಡಬಲ್ ಮೆಡಿಸಿನ್ ನಾವು ಬೇಗನೆ ಮಾರ್ಕೆಟ್ಗೆ ತರಬೇಕು ಅಂತ. ಅಫೋರ್ಡಬಲ್ ಮೆಡಿಸಿನ್ ಅವೈಲೇಬಲ್ ಫಾರ್ ಎವ್ರಿಬಡಿ, ಆ ಕಾಸ್ಟ್ ಕೂಡ ಎಫೆಕ್ಟಿವ್ ಆಗಿರಬೇಕು ಅಂತ ನೀವು ಕೆಲಸ ಮಾಡ್ತಿದ್ದೀರಾ. ಥ್ಯಾಂಕ್ ಯು ವಿಕ್ರಮ್. ಪ್ರಭಾಕರ್ ಕುಲಕರ್ಣಿ ಸರ್, NeoDx ಬಯೋಟೆಕ್ ಲ್ಯಾಬ್ಸ್, ರೈಟ್, ಇವತ್ತು ನಮ್ಮ ಪ್ಯಾನೆಲ್ನಲ್ಲಿ ಎಲ್ಲರೂ ಬಯೋಟೆಕ್ನಾಲಜಿ ಫೀಲ್ಡಿಂದಾನೇ ಬಂದಿದ್ದೀರಾ. ನಿಮ್ಮ NeoDx ಸಂಸ್ಥೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಸರಿ. NeoDx ಬಯೋಟೆಕ್ ಲ್ಯಾಬ್ಸ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪ್ನಿ ನಾವು ಹೋದ ವರ್ಷ ಲಾಕ್ಡೌನಲ್ಲಿ ಮೇ ತಿಂಗಳಲ್ಲಿ ಶುರು ಮಾಡಿದ್ದು. ನಾನು PhD ಇನ್ ಮಾಲಿಕ್ಯುಲರ್ ಬಯಾಲಜಿ ಅಂಡ್ ಬಯೋಟೆಕ್ನಾಲಜಿ ನ್ಯಾನೋಟೆಕ್ನಾಲಜಿ ಫೀಲ್ಡಿಂದ ಬಂದಿರೋನು. ನಾನು ಮುಂಚೆಯಿಂದ ಮಾಲಿಕ್ಯುಲರ್ ಬಯಾಲಜಿ ಕೆಲಸ ಮಾಡ್ತಾ ಇದ್ದೆ. ಬಟ್ ಕೋವಿಡ್ ಬಂದಾಗ, ಈ ಪ್ಯಾಂಡಮಿಕ್ ಬಂದಾಗ ನಮ್ಮ ದೇಶದಲ್ಲಿ ರಿಲಯಬಲ್ ಆ್ಯಂಡ್ ಅಫೋರ್ಡೆಬಲ್ ಡಯಾಗ್ನೋಸ್ಟಿಕ್ಸ್ ಅವಶ್ಯಕತೆ ಇತ್ತು. ಹಾಗೆ ವಿ ಆರ್ ಒನ್ ಆಫ್ ದ ಫಸ್ಟ್ ಕಂಪ್ನೀಸ್ ಟು ಕಮ್ ಔಟ್ ವಿತ್ RT-PCR ಕಿಟ್ ಫಾರ್ ಕೋವಿಡ್ ಟೆಸ್ಟಿಂಗ್. ಸೊ ನಾವು ಏನೂ ಇಲ್ದೇನೆ ಕಂಪ್ನಿ ನಮ್ಮ ಬ್ಯಾಂಗ್ಳೂರ್ ಬಯೋ ಇನೋವೇಷನ್ ಸೆಂಟರ್ ಅಂತ ಇದೆ ಕರ್ನಾಟಕ ಸರ್ಕಾರದವ್ರದ್ದು, ಅಲ್ಲಿ ಮೇ ತಿಂಗಳಲ್ಲಿ R&D ಶುರು ಮಾಡಿಕೊಂಡು ಪ್ರಾಡಕ್ಟ್ ಡೆವಲಪ್ ಮಾಡಿಕೊಂಡು ಎಲೆಕ್ಟ್ರಾನಿಕ್ ಸಿಟಿಲಿ ಜಾಗ ತಗೊಂಡು ಅಲ್ಲಿ ದೊಡ್ಡ ಪ್ರೊಡಕ್ಷನ್ ಯೂನಿಟ್ ಹಾಕ್ಕೊಂಡು 30 ಜನ, ಸರ್ ಹೇಳಿದಾಗೆ ಹ್ಯೂಮನ್ ರಿಸೋರ್ಸಸ್ ತುಂಬ ಕಷ್ಟ ಬಯೋಟೆಕ್ನಾಲಜಿ ಫೀಲ್ಡಲ್ಲಿ, ಅವ್ರನ್ನೆಲ್ಲ ಹುಡುಗರನ್ನ ಒಟ್ಟಾಕಿ ಟ್ರೈನಿಂಗ್ ಮಾಡಿ ಅದು ಕಂಪ್ನಿನ ಶುರು ಮಾಡಿ ಇವತ್ತಿಗೆ ನಾವು ಇಂಡಿಯಾದಲ್ಲೇ ಒನ್ ಆಫ್ ದ ಬೆಸ್ಟ್ ಕಂಪ್ನೀಸ್ ಟು ಪ್ರೊವೈಡ್ RT-PCR ಟೆಸ್ಟ್ ಫಾರ್ ಕೋವಿಡ್. ಎಕ್ಸಲೆಂಟ್ ಎಕ್ಸಲೆಂಟ್. ಅಂದರೆ ಲಾಕ್ಡೌನ್ ಅಲ್ಲಿ ನೀವು ಈ ಸಂಸ್ಥೆನ ಶುರು ಮಾಡಿದ್ದು, ಹೈರಿಂಗು, ಇನ್ಫ್ರಾಸ್ಟ್ರಕ್ಚರ್ ಎಲ್ಲಾನು ಕೂಡ ಲಾಕ್ಡೌನ್ ಅಲ್ಲೇ ಮಾಡಿದ್ದು. ಹೌದು. ಒಂದು ಏನಂತಂದ್ರೆ ಶುರು ಮಾಡಿದಾಗ ಎಲ್ಲ ಲಾಕ್ಡೌನ್ ಅಲ್ಲಿ ಇತ್ತು, ಯಾವುದು ಏನು ಓಪನ್ ಇರಲಿಲ್ಲ. ಆದರೂ ನಮಗೆ ನಾವು ಈ ಥರ ಒಂದು ಬಯೋಟೆಕ್ ಕಂಪ್ನಿ ಮಾಡ್ತಿದ್ದೀವಿ ಅಂದಾಗ ಸುಮಾರು ಕಡೆಯಿಂದ ನಮಗೆ ಸಪೋರ್ಟ್ ಬಂತು. ಅದನ್ನೆಲ್ಲ ಸಪೋರ್ಟ್ ತಗೊಂಡು ಎಲ್ಲ ಅಧಿಕಾರಿಗಳು ಹೋದಾಗ, ನಾವು ಅಪ್ರೂವಲ್ ಸಿಗೋದಾಗ ನಾವು ಈ ಥರ ಕಂಪ್ನಿ ಮಾಡ್ತಿದ್ದೀವಿ ಅಂತ ನಮಗೆ ತುಂಬಾ ಸಹಾಯ ಸಿಕ್ತು. ಹಾಗಾಗಿ ಮಾಡಕ್ ಸಾಧ್ಯ ಆಯ್ತು. ಕುಲಕರ್ಣಿ ಸರ್, ನೀವು ಹೇಳ್ತಿದ್ರಿ ನೀವು ಸೀರಿಯಲ್ ಆಂಟರ್ಪ್ರಿನ್ಯೂವರ್ ಆಗಿದ್ರಿ ಅಂತ. ದಿಸ್ ಇಸ್ ಯುವರ್ 3rd or 4th ಸ್ಟಾರ್ಟ್ಅಪ್ ಅಂತ. ನೀವು ಹೌ ಇಸ್ ದಿಸ್ ಇನ್ಸ್ಪಿರೇಷನ್ ಮತ್ತೆ ಮತ್ತೆ ಡಿಫ್ರೆಂಟ್ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು, ಅದನ್ನ ಬೆಳೆಸೋದು? ನಾನು ತುಂಬ ಚಿಕ್ಕ ಹಳ್ಳಿಯಿಂದ ಬಂದವನು, ಕನ್ನಡ ಮಾಧ್ಯಮದಲ್ಲಿ ಓದ್ದವನು.
ನನ್ನೂರು ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ್ ಅಂತ. ಅಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಬ್ರು, ನನ್ನ ತಂದೆ ತಾಯಿ, ನನ್ನ ತಂದೆ ವಿಜ್ಞಾನ ಶಿಕ್ಷಕರು. ಅಲ್ಲಿಂದ ಪ್ರೇರಣೆ ಆಗಿತ್ತು ನನಗೆ. ಯಾವಾಗಲೂ ನಾನು ವಿಜ್ಞಾನಿ ಆಗಬೇಕು ಅಂತಲೇ ಇತ್ತು. ಅದು ಬಿಸ್ನೆಸ್ ಮಾಡಬೇಕು ಅನ್ನೋದು ಬೇಗನೆ ಬಂದಿತ್ತು. ಆದರೆ ಏನೇ ಬಿಸ್ನೆಸ್ ಮಾಡಿದ್ರು ಒಂದು ಟೆಕ್ನಾಲಜಿ ಡೆವಲಪ್ಮೆಂಟ್ ಬಿಸ್ನೆಸ್ ಮಾಡಬೇಕು ಅಂತ. ಸೊ ಆ ಥರ ಮಾಡ್ಕೊಂಡು ಬಂದಾಗ PhD ಟೈಮಲ್ಲೇ ನಾನು ಮೊದಲನೇ ಸ್ಟಾರ್ಟಪ್ ಮಾಡಿದೆ. ಎರಡನೇ ಸ್ಟಾರ್ಟಪ್ ಮಾಡಿದಾಗ ನಾನು ಬೆಂಗಳೂರಲ್ಲಿದ್ದಾಗ ಒಂದು ಈಗ ಬಯೋಟೆಕ್ ಎಜುಕೇಷನ್ನಲ್ಲಿ ಟ್ರೈನಿಂಗ್ ಕೊಡೋದು ತುಂಬ ಕಷ್ಟ. ಸೊ ಅದ್ರ ಸಲುವಾಗಿ ನಾವು ಒಂದು ಇನ್ನೋವೇಟಿವ್ ಎಜುಕೇಷನಲ್ ಪ್ರಾಡಕ್ಟ್ಸ್ ಮಾಡಿದ್ವಿ. ಆ ಕಂಪ್ನಿ ಹೆಸರು ಎಜುಬಯೋಸ್ಕಿಲ್ಸ್ ಅಂತ. ಅದು ಬ್ಯಾಂಗ್ಳೂರ್ ಬಯೋ ಇನೋವೇಷನ್ ಸೆಂಟರಲ್ಲೇ ಇನ್ಕ್ಯುಬೇಟ್ ಆಗಿದೆ. ನಮಗೆ ಕರ್ನಾಟಕ ಗೌರ್ಮೆಂಟ್ದಿಂದ ಸಾಕಷ್ಟು ಸಪೋರ್ಟು ಬಂದಿದೆ. ಎಲಿವೇಟ್ ಅನ್ನೋದೊಂದು ಗ್ರಾಂಟ್ ಇತ್ತು. ಅದನ್ನೆಲ್ಲ ಮಾಡ್ತಾ ಇರಬೇಕಾದ್ರೆ ಕೋವಿಡ್ ಬಂದ್ಬಿಡ್ತು. ಕೋವಿಡ್ ಬಂದಾಗ ಎಜುಕೇಷನ್ ಬಿಸ್ನೆಸ್ ನಡೀಲಿಲ್ಲ. ಎಲ್ಲ ಸ್ಕೂಲು ಕಾಲೇಜ್ ಎಲ್ಲಾನು ನಾವು ಮುಚ್ಚಬೇಕಾಯ್ತು. ಆವಾಗ ಅದೊಂದು ಅಪಾರ್ಚುನಿಟಿ ಅಂತ ತಗೊಂಡ್ವಿ. ಮತ್ತೆ ನಮಗೆ ಆಸ್ ಅ ಸೈಂಟಿಸ್ಟ್ ಒಂದು ರೆಸ್ಪಾನ್ಸಿಬಲ್ ಕಾಂಟ್ರಿಬ್ಯೂಷನ್ ಮಾಡಬೇಕು ಸೊಸೈಟಿಗೆ ಅಂತ. ಆ ದೃಷ್ಟಿಯಿಂದ ಕೋವಿಡ್ ಕಿಟ್ ತಗೊಂಡು ಬಂದ್ವಿ. ಇವಾಗ ನಮ್ಮ ಹತ್ರ ಬೇರೆ ಬೇರೆ ಡಿಸೀಸ್ಗೆ ಡಯಾಗ್ನೋಸ್ ಮಾಡೋಕ್ಕೆ ಒಳ್ಳೆ ಅಫೋರ್ಡೆಬಲ್ ಇನ್ನೋವೇಟಿವ್ ಡಯಾಗ್ನೋಸ್ಟಿಕ್ ಪ್ರಾಡಕ್ಟ್ಸ್ ಎಲ್ಲ ಇದೆ. ಫ್ಯಾಂಟಾಸ್ಟಿಕ್. ಸರ್, ನೀವೀಗ ಕೇಳ್ತಿದ್ರಿ, ಕುಲಕರ್ಣಿ ಸರ್ ಮತ್ತು ವಿಕ್ರಮ್ ಹೇಳ್ತಿದ್ರು ಸೈಂಟಿಸ್ಟ್ ಆಗಬೇಕು ಅನ್ನೋ ಆಸೆ ಇತ್ತು, ಬಯೋಟೆಕ್ನಾಲಜಿಯಲ್ಲೇ ಓದಬೇಕು, ಅಲ್ಲೇ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ. ಆದರೆ ಸಾಕಷ್ಟು ಜನ ಯಂಗ್ಸ್ಟರ್ಸ್ ಈಗ IT ಮಾಡಬೇಕು, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಅವ್ರು ಐ ವಾಂಟ್ ಟು ಬಿಕಮ್ ಎನ್ ಎಂಜಿನಿಯರ್, ರೈಟ್? ಈ ಬಯೋಟೆಕ್ನಾಲಜಿಯಲ್ಲಿ ಅವ್ರಿಗೆ ಹೇಗೆ ಇಂಟ್ರೆಸ್ಟ್ ಮೂಡಿಸಬೇಕು? ನಿಮ್ಮಲ್ಲಿ ಏನು ಪಾಲಿಸೀಸ್ ಇದೆ? IBAB ನಲ್ಲಿ ನಮ್ಮ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ನಾವು ಏನು ನಡೆಸ್ತೀವಿ, ಇದು ಇಟ್ಸ್ ಆಲ್ಮೋಸ್ಟ್ ಅನ್ ಇಂಟರ್ಫೇಸ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬಯೋಟೆಕ್ನಾಲಜಿ ಅಂತ ಹೇಳ್ಬೋದು. ಅಂದರೆ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇದು ಎರಡನ್ನೂ ಸೇರಿಸಿ ನಮ್ಮ ಎಜುಕೇಷನ್ ಪ್ರೋಗ್ರಾಮ್ಸ್ ಡಿಸೈನ್ ಆಗಿರುತ್ತೆ. ಉದಾಹರಣೆಗೆ ನಾವೀಗ ನಡೆಸ್ತಾ ಇರುವಂಥ ಮಾಸ್ಟರ್ಸ್ ಡಿಗ್ರಿ ಪ್ರೋಗ್ರಾಮ್, ಅದರ ಹೆಸರು ಮಾಸ್ಟರ್ಸ್ ಡಿಗ್ರಿ ಇನ್ ಬಯೋ ಇನ್ಫಾರ್ಮ್ಯಾಟಿಕ್ಸ್ ಆ್ಯಂಡ್ ಬಯೋಟೆಕ್ನಾಲಜಿ ಅಂತ. ಅಂದರೆ ಬಯೋ ಇನ್ಫಾರ್ಮ್ಯಾಟಿಕ್ಸ್ ಮತ್ತು ಬಯೋಟೆಕ್ನಾಲಜಿ ಎರಡೂ ಸೇರಿರುವಂಥ ವಿಷಯ. ನಾವು ಅದರಲ್ಲಿ ಈ ಪ್ರೋಗ್ರಾಮಿಂಗ್ ಇರಬಹುದು ಅಥವಾ ಈ ಮ್ಯಾಥಮ್ಯಾಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಇದು ಒಂದು ಕಡೆಯಲ್ಲಿ. ಜೈವಿಕ ತಂತ್ರಜ್ಞಾನಕ್ಕೆ ಅಂದರೆ ಎಕ್ಸ್ಪರಿಮೆಂಟಲ್ ಏರಿಯಾದಲ್ಲಿ, ಪ್ರಾಯೋಗಿಕ ಏರಿಯಾದಲ್ಲಿ ಅದಕ್ಕೆ ಏನೇನು ಬೇಕು ಆ ರೀತಿಯಾದಂಥ ಎಕ್ಸ್ಪರಿಮೆಂಟಲ್ ನಾಲೆಡ್ಜ್, ಇದು ಎರಡೂ ಸೇರಿಸಿ ನಾವು ಈ ಎಜುಕೇಷನನ್ನು ಕೊಡ್ತೀವಿ. ಈ ಕಾರಣದಿಂದ ಅನೇಕ ಇಂಜಿನಿಯರ್ಸ್ ನಮ್ಮ ಕೋರ್ಸಿಗೆ ಬರ್ತಾರೆ. ಸೊ ಯಾತಕ್ಕಂದರೆ ಇದು ಎರಡರ ಸಾರ್ಟ್ ಆಫ್ ಇಂಟರ್ಫೇಸಲ್ಲಿರುವಂಥ ಸಬ್ಜೆಕ್ಟ್ ಆಗಿರುತ್ತೆ. ಇತ್ತೀಚಿನ ನೀವು ಬೆಳವಣಿಗೆಗಳನ್ನು ನೋಡಿದಾಗ ನೀವು ಡೇಟಾ ಸೈನ್ಸ್ ಅಂತ ಕೇಳಿರ್ಬೋದು. ಬಹುಪಾಲು ಉದ್ಯಮಗಳಿಗೆ ಈ ಬೇಸ್ ಆಗಿರೋದೇ ಈ ಡೇಟಾ ಸೈನ್ಸ್. ಸೊ ಈ ಜೈವಿಕ ಕ್ಷೇತ್ರದಲ್ಲಿ ಬಹಳಷ್ಟು ಈ ರೀತಿಯಾದಂಥ ದತ್ತಾಂಶ ಡೇಟಾ ಇರ್ಬೋದು, ಅದು ಹೆಲ್ತ್ ಕೇರ್ ಸೆಕ್ಟರಲ್ಲಿರ್ಬೋದು, ಅಗ್ರಿಕಲ್ಚರಲ್ಲಿರ್ಬೋದು, ಎನ್ವಿರಾನ್ಮೆಂಟಲ್ಲಿರ್ಬೋದು, ಅಥವಾ ಜಿನೋಮಿಕ್ಸ್ ಈ ಥರ ಏರಿಯಾದಲ್ಲಿರ್ಬೋದು, ತುಂಬ ಡೇಟಾ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಡೇಟಾ ಯಾವುದು ಪ್ರೊಡ್ಯೂಸ್ ಆಗುತ್ತೆ ಅದನ್ನು ಅನಲೈಸ್ ಮಾಡಿ ಅದನ್ನು ಉಪಯುಕ್ತವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳೋದಕ್ಕೆ ಈ ರೀತಿಯಾದಂಥ ಪ್ರೋಗ್ರಾಮ್ಸ್ ತುಂಬ ಅವಶ್ಯಕತೆ ಇದೆ. ಸೊ ಈ ಪ್ರೋಗ್ರಾಮ್ನಿಗೆ ನಮಗೆ ಸಾಕಷ್ಟು ಜನ ಇಂಜಿನಿಯರ್ಸು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿರುವಂತಹದ್ದು, ಗಣಿತ ಇರಬಹುದು ಅಥವಾ ಫಿಸಿಕ್ಸ್ ಇರಬಹುದು, ಈ ಬೇರೆ ಬೇರೆ ಕ್ಷೇತ್ರದಲ್ಲಿರುವಂಥ ಅನೇಕ ವಿದ್ಯಾರ್ಥಿಗಳು ಬರ್ತಾರೆ. ಭಾರತದಲ್ಲಿ ನ್ಯಾಚುರಲಿ ನಮಗೆ ಈ ಇನ್ಸ್ಟಿಂಕ್ಟ್ಸ್ ಇದೆಯಾ? ಮ್ಯಾಥಮ್ಯಾಟಿಕ್ಸ್ ಆಗಿರಲಿ, ಬಯೋಟೆಕ್ನಾಲಜಿ ಆಗಿರಲಿ, ಇದ್ರ ಬಗ್ಗೆ ಇಂಡಿಯನ್ಸ್ ಅಂದರೆ ಈ ವರ್ಲ್ಡ್ ಮ್ಯಾಪಲ್ಲಿ ನೀವು ಎಲ್ಲಿ ನಮ್ಮ ಸ್ಥಾನ ಏನಿರುತ್ತೆ ಬಯೋಟೆಕ್ನಾಲಜಿ ಫೀಲ್ಡಲ್ಲಿ? ಬಯೋಟೆಕ್ನಾಲಜಿ ಫೀಲ್ಡಲ್ಲಿ ಭಾರತ ತುಂಬ ಮಟ್ಟಿಗೆ ಸಾಧನೆಯನ್ನು ಮಾಡ್ತಾ ಇದೆ. ಈಗ ಉದಾಹರಣೆ ಕರ್ನಾಟಕದಲ್ಲಿ ಹೇಳಬೇಕು ಅಂತಂದರೆ ಬಯೋ ಎಕಾನಮಿ ಅನ್ನೋ ದೃಷ್ಟಿಯಿಂದ ಮೆಷರ್ ಮಾಡ್ಬೋದು. ಈಗ ಕರೆಂಟ್ಲಿ ಕರ್ನಾಟಕದಲ್ಲಿ ಈ ಬಯೋ ಎಕಾನಮಿ ಸುಮಾರು $22 ಬಿಲಿಯನ್ ಇದೆ ಅಂತ ಒಂದು ಎಸ್ಟಿಮೇಟ್ ಇದೆ. ಅಂದರೆ ಬಯೋ ಎಕಾನಮಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳು ಬರುತ್ತೆ. 2025 ವೇಳೆಗೆ ಇದನ್ನು ಸುಮಾರು $50 ಬಿಲಿಯನ್ ಏರಿಸಬೇಕು ಅನ್ನೋ ಒಂದು ಗೋಲ್ ಇದೆ. ಸೊ ಭಾರತ ಸಾಕಷ್ಟು ಪ್ರೋಗ್ರೆಸ್ ಮಾಡ್ತಾ ಇದೆ ಈ ಕ್ಷೇತ್ರದಲ್ಲಿ. ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ ಈ ಬಯೋಟೆಕ್ನಾಲಜಿಗೆ ತುಂಬ ಪ್ರೋತ್ಸಾಹ ಇದೆ. ಕರ್ನಾಟಕ ಸರ್ಕಾರ ಮತ್ತು ಡಿಪಾರ್ಟ್ಮೆಂಟ್ ಆಫ್ IT, BT, SNT ಈ ದೃಷ್ಟಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಈ ಎಲ್ಲ ಕಾರ್ಯಕ್ರಮಗಳ ಮೂಲಕವಾಗಿ ನಾವು ಸಾಕಷ್ಟು ಅಂದರೆ ಪ್ರೋಗ್ರೆಸ್ ಮಾಡ್ತಾ ಇದ್ದೀವಿ ನನಗನ್ಸುತ್ತೆ. ಥ್ಯಾಂಕ್ ಯು ಸರ್.
ವಿಕ್ರಮ್, ಆಸ್ ಅ ಸ್ಟಾರ್ಟಪ್ ಫೌಂಡರ್, ನೀವು ಚಾಲೆಂಜಸ್ ಹಲವಾರು ಇರುತ್ತೆ ಅಲ್ವಾ, ನಿಮ್ಮ ಸೆಟಪ್ ಮಾಡೋದ್ರಲ್ಲಾಗಿರ್ಬೋದು, ಮತ್ತು ನಿಮ್ಮ ಆರ್ಗನೈಸೇಷನಲ್ಲಿ ರಿಸರ್ಚ್ ಬೇಸ್ಡ್, ರೈಟ್? ನಿಮ್ಮ ಕೆಲವು ಚಾಲೆಂಜಸ್ ಏನಿತ್ತು, ಹಾಗೆ ಕರ್ನಾಟಕ ಸರ್ಕಾರದಿಂದ ನಿಮಗೆ ಬಂದ ಹೆಲ್ಪ್, ಅವರ ಬೆಂಬಲದ ಬಗ್ಗೆ ಒಂಚೂರು ತಿಳಿಸ್ಕೊಡಿ. ಮೊದಲಾಗಿ ನಾವು ರುಬಿಜಾನ್ ಸಂಸ್ಥೆಯನ್ನು ಹುಟ್ಟು ಹಾಕಿದಾಗ ಸೊ ಮುಖ್ಯವಾದ ಇಶ್ಯೂ ಏನಂದ್ರೆ ಫಂಡಿಂಗು. ಸೊ ನಾವು ಶುರುವಿನಲ್ಲಿ ನಮ್ಮ ಫ್ಯಾಮಿಲಿಯಿಂದ, ಫ್ರೆಂಡ್ಸ್ ಇಂದ ನಾವು ದುಡ್ಡನ್ನು ಕಲೆಕ್ಟ್ ಮಾಡಿ ನಾವೇ ನಮ್ಮ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ನಮಗೆ ಒಂದು ಸಿಗ್ನಿಫಿಕೆಂಟ್ ಆಗಿ ಹೆಲ್ಪ್ ಬಂದಿರೋದು ಗವರ್ಮೆಂಟ್ ಆಫ್ ಕರ್ನಾಟಕದವರ ಈ ಎಲಿವೇಟ್ ಅಂತ ಒಂದು ಅವ್ರದ್ದು ಇದಿದೆ. ಸೊ ಆ ಒಂದು ಪ್ಲಾನ್ ಇಂದಾಗಿ ನಮಗೆ ಫಂಡಿಂಗ್ ಸಿಕ್ಕಿತ್ತು. ಬಟ್ ಮೊದಲನೇದಾಗಿ ನಾವು ಎಲಿವೇಟ್ಗೆ ಅಪ್ಲೈ ಮಾಡಿದಾಗ ಫೇಲ್ ಆಗಿದ್ವಿ. ಸೆಕೆಂಡ್ ಟೈಮ್ ಅಪ್ಲೈ ಮಾಡಿದ್ವಿ, ಆವಾಗಲೂ ಫೇಲ್ ಆಗಿದ್ವಿ. ಮೂರನೇ ಸಲ 2019-2020 ಕಾಲ್ನಲ್ಲಿ ಆವಾಗ ನಮಗೆ ಎಲಿವೇಟ್ ನ ಪ್ರಶಸ್ತಿ ಬಂತು. ಅದು ನಮ್ಗೆ ಆಕ್ಚುಲಿ ತುಂಬಾ ಒಂದು ಶಕ್ತಿ ಕೊಡ್ತು ಆಕ್ಚುಲಿ. ಸೊ ಆ ಒಂದು ಎಲಿವೇಟ್ ಪ್ರೋಗ್ರಾಮ್ ಇಂದಾಗಿ ನಾವು ನಮ್ದೇ ಒಂದು ಪುಟ್ಟ ಲ್ಯಾಬ್ ಅನ್ನ RV ಕಾಲೇಜ್ ಆಫ್ ಇಂಜಿನಿಯರ್ ಅಲ್ಲಿ ನಾವು ಇನ್ಕ್ಯುಬೇಟ್ ಆಗಿದ್ವಿ. ಸೊ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ನಮ್ಮ ಒಂದು ಎಲ್ಲಾ ವೈಜ್ಞಾನಿಕ ಎಕ್ಸ್ಪೆರಿಮೆಂಟ್ಸ್ ಗಳು ಏನಿರುತ್ತವೆ, ಸೊ ಅದನ್ನೆಲ್ಲ ನಾವು ಒಂದು ಚಿಕ್ಕ ಹಂತದಲ್ಲಿ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸೊ ಅದು ಅಲ್ಲದೆ ನಮ್ಗೆ ಇನ್ನೊಂದು ಇಶ್ಯೂ ಏನಾಗಿತ್ತು ಅಂತ ಹೇಳಿದ್ರೆ, ಈ ನಾವು ಪೇಟೆಂಟ್ ಅಪ್ಲಿಕೇಶನ್ಸ್ ಮಾಡುವಾಗ, ಟ್ರೇಡ್ ಮಾರ್ಕ್ ಅಪ್ಲಿಕೇಶನ್ಸ್ ಮಾಡುವಾಗ ಅಲ್ಲಿ ಕಾಸ್ಟ್ಗಳು ತುಂಬಾ ಕಡಿಮೆ ಅಂತ ಅಂತಿದ್ರು. ನಮ್ಮಂತ ಸ್ಟಾರ್ಟ್ಅಪ್ ಗಳಿಗೆ ಆ ಕಾಸ್ಟ್ಗಳು ತುಂಬಾ ಹೈನೇ ಆಗಿರ್ತಿತ್ತು. ಸೊ ಅಲ್ಲೂ ಸಹ ಗವರ್ಮೆಂಟ್ ಆಫ್ ಕರ್ನಾಟಕ ನಮಗೆ ಹೆಲ್ಪ್ ಮಾಡಿತ್ತು. ಸೊ ಇವಾಗಲೂ ಸಹ ಸ್ಟಾರ್ಟ್ಅಪ್ಗಳು ಪೇಟೆಂಟ್ ಗಳಿಗೆ ಅಪ್ಲಿಕೇಶನ್ ಹಾಕಿದ್ರೆ, ಟ್ರೇಡ್ ಮಾರ್ಕ್ ಅಪ್ಲಿಕೇಶನ್ ಆಗಿದ್ರೆ ತುಂಬಾನೇ ರಿಯಾಯಿತಿ ಸಿಗುತ್ತೆ. ಸೊ ಇನ್ನು ಅದಲ್ಲದೆ ಮತ್ತೊಂದು ಇಶ್ಯೂ ಏನಾಗಿತ್ತು ಅಂತ ಹೇಳಿದ್ರೆ, ನಮಗೆ ಸ್ಕಿಲ್ಡ್ ಲೇಬರ್ ಅಂದ್ರೆ ನುರಿತ ಇಲ್ಲ ಪರಿಣಿತರು ಸಿಗ್ತಾ ಇರಲಿಲ್ಲ. ಸೊ ಈ ಕಾಲೇಜ್ ಸ್ಟಡಿ ಆದ್ರ ಮೇಲೆ ಯಾವ ಸ್ಟೂಡೆಂಟ್ಸ್ ಬರ್ತಾ ಇದ್ರು ಮತ್ತು ಇಂಡಸ್ಟ್ರಿ ಅವರು ಜಾಯಿನ್ ಆಗ್ತಿದ್ರು ಯಾವಾಗ, ಸೊ ಅವಾಗ ತುಂಬಾ ಗ್ಯಾಪ್ ಇರ್ತಿತ್ತಲ್ಲಿ. ಸೊ ಆ ಗ್ಯಾಪ್ ಅನ್ನ ಫಿಲ್ ಮಾಡ್ಲಿಕ್ಕೆ ಸಹ ನಾವು ಗವರ್ಮೆಂಟ್ ಆಫ್ ಕರ್ನಾಟಕ ತುಂಬಾ ಸ್ಕಿಲ್ ಇಂಡಿಯಾ, ಸ್ಕಿಲ್ ಕರ್ನಾಟಕ ಅಂತ ಪ್ಲಾನ್ಸ್ ಗಳನ್ನ ಹಮ್ಮಿಕೊಂಡಿದೆ. ಸೊ ಅಲ್ಲಿಂದ ನಾವು ಸ್ಟೂಡೆಂಟ್ಸ್ ಗಳನ್ನ ನೋಡಿ ಅಲ್ಲಿಂದನೇ ತಗೊಂಡು ಅಟ್ಲೀಸ್ಟ್ ನಮ್ಮ ಒಂದು ವರ್ಕ್ ಏನ್ ನಡೀತಾ ಇದೆಯೋ ಸೈಂಟಿಫಿಕ್ ರಿಸರ್ಚ್ಗಳು, ಅವು ದೈನಂದಿನ ಚಟುವಟಿಕೆಗಳಿಗೆ ಏನೂ ತೊಂದರೆ ಆಗದಿದ್ದಂಗೆ ಆರಾಮವಾಗಿ ಸಾಕ್ತಾ ಇತ್ತು. ಎಕ್ಸಲೆಂಟ್, ಎಕ್ಸಲೆಂಟ್. ಕುಲಕರ್ಣಿ ಸರ್, ಈ ಸ್ಟಾರ್ಟ್ಅಪ್ ಫೌಂಡರ್ಸ್ ಅಲ್ಲಿ ಏನು ಕ್ವಾಲಿಟೀಸ್ ಇರಬೇಕು ಅಂತ ನೀವು ಅನ್ಕೊಂತೀರಾ? ಸೊ ನಾವೆಲ್ಲ ಬಯೋಟೆಕ್ ಫೀಲ್ಡಲ್ಲಿ ಇರೋದ್ರಿಂದ ಎಲ್ಲರೂ ವಿಜ್ಞಾನಿಗಳಾಗಿರ್ತಾರೆ, ಅಥವಾ ಈ ಥರ ಬಯೋಟೆಕ್ ಕಂಪ್ನಿಗಳಲ್ಲಿ ಒಂದಿಲ್ಲ ಒಂದು ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಸೊ ವಿಜ್ಞಾನಿಗಳಾದವರು ಬಿಸ್ನೆಸ್ಸನ್ನು ಅರ್ಥಕೊಳ್ಬೇಕಾಗತ್ತೆ. ಯಾಕಂದರೆ ಕಂಪ್ನಿ ಮಾಡೋದು ಅಂತಂದರೆ ಟೆಕ್ನಿಕಲ್ ನಾಲೆಜ್ ಬೇಕು, ಬಿಸ್ನೆಸ್ ನಾಲೆಜ್ ಕೂಡ ಟೆಕ್ನಿಕಲ್ ನಾಲೆಜ್ ಬೇಕು, ಬಿಸ್ನೆಸ್ಸು, ಮಾರ್ಕೆಟಿಂಗು, ವಿಕ್ರಮರು ಹೇಳಿದ ಫಂಡ್ ರೇಸಿಂಗು, ಅದೆಲ್ಲ ಬೇಕಾಗತ್ತೆ. ಆಮೇಲೆ ಮೇನ್ ಏನಂತಂದ್ರೆ ಟೀಮ್ ಬಿಲ್ಡಿಂಗು. ಇವಾಗ ಒಂದು ಕಂಪ್ನಿ ಅಂದ ತಕ್ಷಣ ಬೇರೆ ಬೇರೆ ಕೆಲಸಗಳಿಗೆ ಬೇರೆ ಬೇರೆ ಜನರು ಬೇಕಾಗ್ತಾರೆ. ಅದನ್ನೆಲ್ಲ ಹುಡ್ಕೊಂಡು ಅದನ್ನ ಮಾಡ್ಬೇಕಾಗತ್ತೆ. ಬೆಂಗಳೂರಲ್ಲಿ ನಾವೆಲ್ಲರೂ ಬೆಂಗಳೂರಲ್ಲಿ ಏನಕ್ಕಿದ್ದೀವಿ, ಅದ್ರ ಮೇನ್ ರೀಸನ್ ಏನಂತಂದ್ರೆ ಅವೈಲಬಿಲಿಟಿ ಆಫ್ ರಿಸೋರ್ಸ್. ಇವಾಗ ನಮಗೆ ಯಾವುದೇ ಕೆಲಸಕ್ಕೂ ಒಬ್ರು ಯಾರೋ ಪರಿಣಿತರು ಬೇಕು ಅಂತಂದ್ರೆ ಒಂದು ವಾಟ್ಸ್ಆಪ್ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರೆ ನೆಕ್ಸ್ಟ್ ಡೇ ಒಂದು 10 ರೆಸ್ಯೂಮೆ ಬರುತ್ತೆ. ಆಮೇಲೆ ಈ ಥರ ಟ್ರೈನಿಂಗ್ ಆದವರು ಬೇಕು ಅಂತಂದರೆ ನಾವು ಬೇರೆ ಬೇರೆ ಆರ್ಗನೈಸೇಷನ್ಸ್ ಇದೆ, ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗ್ತಾರೆ. ಸೊ ಸ್ಟಾರ್ಟಪ್ ಫೌಂಡರ್ ಆಗಿ ಮೇನ್ ಆಸ್ ಅ ವಿಜ್ಞಾನಿ ಆದವನು ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತಂದರೆ ವಿಜ್ಞಾನ ಏನೋ ಮಾಡ್ತಾ ಇರ್ತೀವಿ, ಅದನ್ನ ಒಂದು ಪ್ರಾಡಕ್ಟ್ ಮಾಡಿ ಅದನ್ನ ಮಾರ್ಕೆಟಿಗೆ ತಗೊಂಡು ಹೋಗೋದು ಹೇಗೆ, ಅದಕ್ಕೆಲ್ಲ ರೆಗ್ಯುಲೇಟರಿ ಅಪ್ರೂವಲ್ಸ್ ಅದೆಲ್ಲ ಬೇಕಾಗುತ್ತೆ. ಆಮೇಲೆ ಅದನ್ನ ತಗೊಂಡು ಹೋದ ತಕ್ಷಣ ಒಂದು ದೊಡ್ಡ ಕಷ್ಟದ ಸಮಸ್ಯೆ ಏನಪ್ಪಾ ವಿಜ್ಞಾನಿಗಳಿಗೆ ಅಂತಂದ್ರೆ ಅದನ್ನ ಸೆಲ್ ಮಾಡೋದು ಹೇಗೆ, and what should be the price of the product. Yes, the marketing part. ಯಾಕಂದ್ರೆ ನೀವು ಟೆಕ್ನಾಲಜಿಯಲ್ಲಿ ನಿಮ್ಮ ಪ್ಯಾಷನ್ ಫುಲ್ ಆಗಿರುತ್ತೆ. ಈ 360 ಡಿಗ್ರಿ ವ್ಯೂ ಆಫ್ ಬಿಸ್ನೆಸ್. ಹೌದು ಹೌದು. ಆಮೇಲೆ ಇದೆಲ್ಲ ಅನುಭವದಿಂದ ಬರುತ್ತೆ ಒಂದು. ಆಮೇಲೆ ಅನುಭವದ ಜೊತೆಗೆ ಈ ಇಕೋಸಿಸ್ಟಮ್ ಏನಿದೆ, ನಾವು ಎಲ್ರೂ ಪರಿಚಯದವ್ರೆ, ಅವ್ರನ್ನ ಕೇಳ್ತೀವಿ, ಒಬ್ಬರಿಂದ ಒಬ್ರು ಸಹಾಯ ತಗೊಳ್ತೀವಿ, ಆ ಥರ ಮಾಡ್ಕೊಂಡು ಬಂದಿದ್ದೀನಿ ನಾನು. ಎಕ್ಸಲೆಂಟ್. ಸರ್ ಸುಬ್ರಹ್ಮಣ್ಯ ಸರ್, ಈ VGBT ಅಂದರೆ ವಿಷನ್ ಗ್ರೂಪ್ ಬಯೋಟೆಕ್ನಾಲಜಿ, ನೀವು ಗವರ್ಮೆಂಟ್ ಜೊತೆ ಹೇಗೆ ಕೊಲಾಬ್ರೇಟ್ ಮಾಡ್ತೀರಾ, ಎಂಥ ಐಡಿಯಾಸ್ ಕೊಡ್ತೀರಾ? ಈ ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿ ಪಾಲಿಸಿ ಇರಬೇಕು, ಅಥವಾ ಯಾವುದೋ ಹೊಸ ಕಾರ್ಯಕ್ರಮಗಳನ್ನು ಯೋಜನೆ ಮಾಡ್ಬೋದು, ಇದು ಒಂದು ರೀತಿ ಈ ಫ್ಯೂಚರ್ ಡೆವಲಪ್ಮೆಂಟ್ ಯಾವ ರೀತಿ ಆಗ್ತಾ ಇದೆ ಈ ಕ್ಷೇತ್ರದಲ್ಲಿ ಅದನ್ನು ನೋಡಿಕೊಂಡು ಅದಕ್ಕೆ ಪೂರಕವಾದಂಥ ಪಾಲಿಸಿಗಳನ್ನು ನಾವು ಹೇಗೆ ಮಾಡಬಹುದು ಅನ್ನೋದಕ್ಕೆ ಸಲಹೆ ಕೊಡೋದಕ್ಕೆ ಇದು ಈ ಸಲಹಾ ಸಮಿತಿ ಇದೆ. ಈಗ ಉದಾಹರಣೆಗೆ ನಾವು 2025ರಲ್ಲಿ ಈ ರೀತಿಯಾದಂಥ ಒಂದು ಟಾರ್ಗೆಟ್ ಅನ್ನು ರೀಚ್ ಮಾಡಬೇಕಾದ್ರೆ ಏನೇನು ಪಾಲಿಸಿಗಳಿರಬೇಕು, ಇದು
ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇರಬಹುದು, ಅಥವಾ ಅದಕ್ಕೆ ಪೂರಕವಾದಂಥ ಬೇರೆ ಸಂಸ್ಥೆಗಳನ್ನು ಸ್ಥಾಪಿಸೋದಿರ್ಬೋದು, ಅಥವಾ ಈ ಸ್ಟಾರ್ಟಪ್ ಕಂಪನಿಗಳಿಗೆ ಯಾವ ರೀತಿ ಸಹಾಯ ಮಾಡಬಹುದು, ಬೇರೆ ಬೇರೆ ರೀತಿಯಾದಂಥ ಫಂಡಿಂಗ್ ಪ್ರೋಗ್ರಾಮ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್ ಇರ್ಬೋದು, ಇದನ್ನೆಲ್ಲ ಯಾವ ರೀತಿ ತರಬಹುದು. ಅಥವಾ ಕೆಲವು ಕ್ಷೇತ್ರಗಳಲ್ಲಿ ಈಗ ಉದಾಹರಣೆ ವ್ಯಾಕ್ಸಿನ್ ಇರ್ಬೋದು, ಅಥವಾ ಇನ್ನು ಬೇರೆ ಕ್ಷೇತ್ರಗಳಲ್ಲಿ ಇರಬಹುದು, ಆ ಕ್ಷೇತ್ರದಲ್ಲಿ ಹೆಚ್ಚಿನ ಬೆಳವಣಿಗೆಯನ್ನು ಸಾಧಿಸೋದಕ್ಕೆ ಪೂರಕವಾದಂಥ ವ್ಯವಸ್ಥೆ ಯಾವ ರೀತಿ ಕಲ್ಪಿಸಬಹುದು, ಈ ರೀತಿಯಾದಂಥ ವಿಚಾರಗಳನ್ನು ವಿಷನ್ ಗ್ರೂಪ್ನಲ್ಲಿ ಚರ್ಚೆ ಮಾಡಿ ಸರ್ಕಾರಕ್ಕೆ ಮುಂದೆ ಯಾವುದೇ ಒಂದು ರೀತಿಯಾದಂಥ ಟಾರ್ಗೆಟ್ ಅಚೀವ್ ಮಾಡಲಿಕ್ಕೆ ಅಥವಾ ಈ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಅವಶ್ಯಕವಾಗಿರುವಂತಹ ಸಲಹೆಗಳನ್ನು ಈ ವಿಷನ್ ಗ್ರೂಪ್ ಸಮಿತಿಯಲ್ಲಿ ಚರ್ಚಿಸಿ ಅದನ್ನು ಸರ್ಕಾರದ ಗಮನಕ್ಕೆ ತರ್ತೀವಿ. ಸಾಕಷ್ಟು ಬ್ರೈನ್ ಸ್ಟಾರ್ಮಿಂಗ್ ಆಗುತ್ತೆ, ಸಾಕಷ್ಟು ಬ್ರೈನ್ ಸ್ಟಾರ್ಮಿಂಗ್ ಮಾಡಿ ಬೇರೆ ಬೇರೆ ಐಡಿಯಾಗಳನ್ನು ಚರ್ಚೆ ಮಾಡಿ ಮತ್ತೆ ಯಾವ ರೀತಿ ಬೆಳವಣಿಗೆ ಆಗಬೇಕು ಇದನ್ನು ಗಮನದಲ್ಲಿರಿಸಿಕೊಂಡು ಮುಂದಿನ 5 ವರ್ಷ 10 ವರ್ಷದಲ್ಲಿ ಕರ್ನಾಟಕ ಹೇಗಿರಬೇಕು, ಈ ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಏನೇನು ಸಾಧನೆ ಮಾಡಬೇಕು, ಆ ಸಾಧನೆ ಮಾಡಬೇಕಾದ್ರೆ ಅದಕ್ಕೆ ಪೂರಕ ವ್ಯವಸ್ಥೆ ಏನು, ಯಾವ್ಯಾವ ರೀತಿ ಸಮಸ್ಯೆಗಳು ಅಥವಾ ಚಾಲೆಂಜಸ್ ಇದೆ, ಅದನ್ನು ಹೇಗೆ ನಾವು ನಿವಾರಣೆ ಮಾಡಬಹುದು, ಅಥವಾ ಬೇರೆ ಬೇರೆ ಪೂರಕ ವ್ಯವಸ್ಥೆಯನ್ನು ಹೇಗೆ ನಾವು ಕಲ್ಪಿಸಬಹುದು, ಇದ್ರ ಬಗ್ಗೆ ಆಲೋಚನೆ ಮಾಡಿ ಸರ್ಕಾರಕ್ಕೆ ಈ ರೀತಿ ಸಲಹೆ ಕೊಡ್ತಾ ಇರ್ತೀವಿ. ಎಕ್ಸಲೆಂಟ್, ಥ್ಯಾಂಕ್ ಯು ಸರ್. ಈಗ ರೂಬಿಸಾನ್ಗೆ ಒಂದು ವಿಷನ್ ಅಂತ ಇರುತ್ತಲ್ಲ, ಫಾರ್ ದ ಕಂಟ್ರಿ, ಆ ಥರ ನಿಮ್ದು ಏನು ವಿಷನ್ ಇದೆ ಭಾರತಕ್ಕೋಸ್ಕರ ಈ ಫೀಲ್ಡಲ್ಲಿ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್? ಭಾರತವನ್ನು ನೀವು ಬೇರೆ ಎಲ್ಲ ಕಂಟ್ರಿಗಳಿಗೆ ಹೋಲಿಸಿದರೆ, ಸೊ ನಮ್ಮಲ್ಲಿ ಜನಸಂಖ್ಯೆನೂ ಜಾಸ್ತಿ ಇದೆ, ಅದೇ ತರ ಟ್ಯಾಲೆಂಟ್ ಸಹ ಜಾಸ್ತಿ ಇದೆ. ಬಟ್ ನಾವು ಈ ಟ್ಯಾಲೆಂಟ್ ಅನ್ನ ಸರಿಯಾದ ಒಂದು ಡೈರೆಕ್ಷನ್ ನಲ್ಲಿ ಅದನ್ನು ಯೂಸ್ ಮಾಡಿದ್ರೇನೆ ಭಾರತಕ್ಕೆ ಉಪಯೋಗವಂತದ್ದು. ಸೊ ನೀವು ಕಳೆದ 5 ವರ್ಷಗಳ ಹಿಂದೆ ಭಾರತದ ಪರಿಸ್ಥಿತಿ ನೋಡಿದರೆ ಅಥವಾ ಇವಾಗ ನೋಡಿದರೆ ನವೋದ್ಯಮಗಳಿಗಿರುವ ಅವಕಾಶ ಇವಾಗಂತೂ ತುಂಬಾ ವಿಪುಲವಾಗಿವೆ. ಸೊ ನಾನು ಮುಂಬರುವ ಯಾವುದೇ ನವೋದ್ಯಮ ಇರಲಿ, ಬಯೋಟೆಕ್ನಾಲಜಿ ಇರಬಹುದು, ಇಲ್ಲವಾ IT ಫೀಲ್ಡ್ ಇರಬಹುದು, ಸೊ ಯಾವುದೇ ಕಂಪನಿ ಇರಬಹುದು, ಅವುಗಳಿಗೆ ನಾನು ಕೊಡುವ 2 ಸಂದೇಶ ಏನು ಅಂತಂದ್ರೆ, ಮೊದಲನೇದಾಗಿ ನಿಮ್ಮ ಹತ್ರ ಯಾವುದೇ ಐಡಿಯಾ ಇರಬಹುದು, ನೀವು ಇವತ್ತು ಯಾರನ್ನ ಕೇಳಿದ್ರು ಏನಾದ್ರೂ ಒಂದು ಐಡಿಯಾ ಇದ್ದೇ ಇರುತ್ತೆ, ಬಟ್ ನಾಳೆ ಕೇಳಿದ್ರೆ ಅದೇ ಐಡಿಯಾ ಇರುತ್ತೆ. ಸೊ ಅವರು ಆ ಐಡಿಯಾವನ್ನು ಇಟ್ಕೊಂಡು ಏನು ಆಕ್ಷನ್ಸ್ ತಗೊಂಡಿದ್ದಾರೆ, ಏನು ಪ್ಲಾನ್ಸ್ ಮಾಡಿದ್ದಾರೆ, ಅದು ಇಂಪಾರ್ಟೆಂಟ್. ಸೊ ಐಡಿಯಾ ಮತ್ತು ಅದರೊಟ್ಟಿಗೆ ಆಕ್ಷನ್ಸ್ ಎರಡೂ ಸರಿಸಮವಾಗಿ ಯಾವಾಗಲೂ ಒಟ್ಟಿಗೆ ಇರಬೇಕು, ಆವಾಗಲೇ ಕೆಲಸ ಆಗೋದು. ಸೊ ಇನ್ನೊಂದು ಏನು ಅಂತ ಹೇಳಿದರೆ, ನೀವು ಯಾವುದೇ ಕೆಲಸವನ್ನು ಮಾಡಿ ಅದರ ಬಗ್ಗೆ ನಿಮ್ಗೆ 100% ನಾಲೆಜ್ ಇರಬೇಕು. ಸೊ ನೀವು ಯಾವುದೇ ರೀತಿಯ ವೃತ್ತಿ ಜೀವನದಲ್ಲಿ ಇರಬಹುದು, ಇಲ್ಲ ನೀವು ಬಯೋಟೆಕ್ನಾಲಜಿ ಸೈಂಟಿಸ್ಟ್ ಆಗಿರ್ಬೋದು, ಇಲ್ಲ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಇಂಜಿನಿಯರ್ ಆಗಿರ್ಬೋದು. ಸೊ ನೀವು ಏನೇ ಕೆಲಸ ಮಾಡಿ ಅದರಲ್ಲಿ ನಿಮಗೆ 100% ಪಾಂಡಿತ್ಯ ಇರಬೇಕು. ಯಾಕಂದ್ರೆ ಇವಾಗ ಕಾಂಪಿಟಿಷನ್ ತುಂಬಾ ಜಾಸ್ತಿ ಆಗ್ತಾ ಇರೋದ್ರಿಂದ ನೀವು ನೋಡಿರ್ಬೋದು, ಇವಾಗ ಒಂದು 100-200 ಆನ್ಲೈನ್ ಸೈಟ್ಸ್ ಗಳಿವೆ, ಆ ಕೋರ್ಸು ಈ ಕೋರ್ಸು ಅಂತ. ಸೊ ನೀವು ಮೇಕ್ ಶೂರ್ ಕಿ ನಿಮ್ಮ ಯಾವುದೇ ನಾಲೆಜ್ ಇದೆ ಅಪ್ ಟು ಡೇಟ್ ಆಗಿರಬೇಕು. ಸೊ ಬೆಂಗಳೂರನ್ನು ಇವಾಗ ಸ್ಟಾರ್ಟ್ಅಪ್ ಕಾಶಿ ಅಂತಾನೆ ಹೇಳ್ತಾರೆ, ಬಟ್ ಹಾಗಂತ ನೀವು ಬೆಂಗಳೂರಿಗೆ ಬರ್ಬೇಕಂತ ಏನೂ ಇಲ್ಲ. ಗವರ್ಮೆಂಟ್ ಆಫ್ ಕರ್ನಾಟಕ ನಿಮ್ಗೆ ಯಾವ ತರ ಸಪೋರ್ಟ್ ಕೊಡ್ತಿದೆ ಅಂದ್ರೆ, ನೀವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಸಹ ನಿಮಗೆ ಅವಕಾಶಗಳು ಹುಡ್ಕೊಂಡೇ ಬರುತ್ತೆ, ನೀವು ರೆಡಿ ಆಗಿದ್ದು ಅದನ್ನ ಗ್ರಾಬ್ ಮಾಡ್ಕೋಬೇಕು. ಎಕ್ಸಲೆಂಟ್, ದಟ್ಸ್ ಇಟ್. ಎಕ್ಸಲೆಂಟ್. ಸುಬ್ರಹ್ಮಣ್ಯ ಸರ್, ಫೈನಲಿ ಈ ಸ್ಟಾರ್ಟ್ಅಪ್ ಫೌಂಡರ್ಸ್, ಕೋ ಫೌಂಡರ್ಸ್, ಬಯೋಟೆಕ್ನಾಲಜಿ ಫೀಲ್ಡ್ ಅವರಿಗೆ ನಿಮ್ಮ ಒಂದು ಅಡ್ವೈಸ್, ಒಂದು ಮಾತು. ಈ ವಿಜ್ಞಾನ ಮತ್ತು ವಿಜ್ಞಾನಿ ಆಗೋದು ಮತ್ತು ಬಿಸ್ನೆಸ್ ಮೆನ್ ಆಗೋದು ಇದೆರಡು ಸ್ವಲ್ಪ ಬೇರೆ ಬೇರೆ ವಿಷಯಗಳು. ಯೂಶುವಲಿ ಏನಾಗುತ್ತೆ, ವಿಜ್ಞಾನಿಗಳು ತಮ್ಮದೇ ಆದಂಥ ಒಂದು ಲೋಕದಲ್ಲಿ, ವಿಜ್ಞಾನ ಲೋಕದಲ್ಲಿ ಮುಳುಗಿರ್ತಾರೆ. ಅಲ್ಲಿಂದ ಹೊರಗೆ ಬಂದು ಬಿಸ್ನೆಸ್ ಬಗ್ಗೆ ಆಲೋಚನೆ ಮಾಡೋದು ಇಟ್ಸ್ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಬೇರೆ ರೀತಿಯಾದಂಥ ಯೋಚನಾ ಪದ್ಧತಿಯನ್ನು ಡೆವಲಪ್ ಮಾಡ್ಕೋಬೇಕಾಗತ್ತೆ. ಈ ವಿಜ್ಞಾನ ಮತ್ತು ಬಿಸ್ನೆಸ್ ಇದು ಎರಡೂ ಸೇರಿದಾಗ ಆಗ ನಿಜವಾದ ಅದ್ಭುತವಾದಂಥ ಪ್ರಾಡಕ್ಟ್ಸು ಅಥವಾ ಇದು ಸೃಷ್ಟಿಯಾಗುತ್ತೆ. ಸೊ ನಾನು ಹೇಳಬೇಕಾಗಿರೋ ಮಾತಿಷ್ಟೆ, ವಿಜ್ಞಾನದಲ್ಲಿ ನೀವು ಮುಂದುವರಿಬೇಕಾದ್ರೆ ನಿಮಗೆ ಆ ಕ್ಷೇತ್ರದಲ್ಲಿ ಆಸಕ್ತಿ ಇರಬೇಕು, ಆ ಕ್ಷೇತ್ರದಲ್ಲಿ ಡೆಡಿಕೇಶನ್ ಇರಬೇಕು, ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗತ್ತೆ. ಇದರ ಜೊತೆಗೆ ನೀವು ಈ ಉದ್ಯಮದ ಆ್ಯಂಗಲನ್ನು ಸೇರಿಸಿದಾಗ ನಿಜಕ್ಕೂ ಉತ್ತಮವಾದಂಥ ಸ್ಟಾರ್ಟಪ್ ಕಂಪನಿಗಳು ಬರುತ್ತೆ ಮತ್ತು ಅದು ಒಳ್ಳೆಯ ಪ್ರಾಡಕ್ಟ್ಸ್ ನಮ್ಮ ಮಾರ್ಕೆಟಿಗೆ ಸಿಗುತ್ತೆ. ಈ ದೃಷ್ಟಿಯಲ್ಲಿ ಕರ್ನಾಟಕ ಮತ್ತು ಭಾರತ ಎರಡೂ ಈ ಕ್ಷೇತ್ರದಲ್ಲಿ ಅತ್ಯುನ್ನತವಾದಂಥ ಸಾಧನೆಯನ್ನು ಮಾಡಬಹುದು ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವೆಲ್ಲ ಇಷ್ಟು ದೂರ ಬಂದು ನಮ್ಮ ಜೊತೆ ಇಷ್ಟು ಇನ್ಸ್ಪಿರೇಷನಲ್ ಆಗಿ ಬಯೋಟೆಕ್ನಾಲಜಿ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ. ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್, ರೈಟ್? ವೆದರ್ ಇಟ್ ಇಸ್ ಯೋರ್ ಮೆಡಿಸಿನ್, ನಿಮ್ಮ ಮೆಡಿಸಿನ್ ಬರ್ತಿದೆ ಸರ್, ನಿಮ್ಮ RT-PCR ಕಿಟ್ಸ್ ಇಸ್ ರೀಚ್ ಅಸ್ ಹೋಮ್, ರೈಟ್? ನಾವು ಹಾಸ್ಪಿಟ್ಲಲ್ಲಿ ಹೋಗಿ ಲೈನಲ್ಲಿ ನಿಂತು ವಿ ಕ್ಯಾನ್ ಅವಾಯ್ಡ್ ಆಲ್ ದಟ್. ಮನೆಯಲ್ಲಿ ವಿ ಕ್ಯಾನ್
ಟೇಕ್ ಅ ಟೆಸ್ಟ್ ಆ್ಯಂಡ್ ಬಿ ಅಟ್ ದ ಕಂಫರ್ಟ್ ಆಫ್ ಅವರ್ ಹೋಮ್. ಸೊ ಆಲ್ ದಿ ಬೆಸ್ಟ್ ಯು. ಮತ್ತು ಸುಬ್ರಹ್ಮಣ್ಯ ಸರ್, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಥ್ಯಾಂಕ್ ಯು. ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್, ನವಭಾರತದ ಶಿಲ್ಪಿಗಳು. ಪ್ರಾಯೋಜಕರು ಕರ್ನಾಟಕ ಡಿಜಿಟಲ್ ಇಕಾನಮಿ ಮಿಷನ್. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.